ಹೇಳ್ಕೊಳ್ಳೋಕೆ ಅದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧೀನದ ರಸ್ತೆ. ಆ ಫ್ಲೈಓವರ್ ನಲ್ಲಿ ಒಂದು ಬೀದಿ ದೀಪದ ವ್ಯವಸ್ಥೆ ಕೂಡ ಇಲ್ಲ. ಈ ಒಂದು ಅವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಬನ್ನಿ, ಮತ್ತು ಎಲ್ಲಿ ಅಂತ ಕೂಡ ನೋಡೋಣ. ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿತ್ಯವೂ ಅಮಾವಾಸ್ಯೆ. ಹೆದ್ದಾರಿ ಪ್ರಾಧಿಕಾರದ ರಸ್ತೆಯಲ್ಲಿಲ್ಲ ಬೆಳಕಿನ ವ್ಯವಸ್ಥೆ. ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಇಲ್ಲ ಕವಡೆ ಕಾಸಿನ ಕಿಮ್ಮತ್ತು. ಮಂಗಳೂರು ನಗರ ಸ್ಮಾರ್ಟ್ ಸಿಟಿ ಹೆಸರು ಪಡ್ಕೊಂಡಿರುವಂತಹ ನಗರ. ಬಹಳಷ್ಟು ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇರುವಂತಹ ನಗರದಲ್ಲಿ ಮಂಗಳೂರು ಕೂಡ ಒಂದು. ಆದರೆ ರಾತ್ರಿ ಆಗ್ತಾ ಇದ್ದಂತೆ ಮಂಗಳೂರು ನಗರ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿಗಳು ಕತ್ತಲೆಯಿಂದ ಆವರಿಸಿಕೊಳ್ತಾ ಇದ್ದು, ಕತ್ತಲೆಯಲ್ಲಿ ವಾಹನ ಸವಾರರು ಹಾಗೂ ಪಾದಾಚಾರಿಗಳು ಪರದಾಡುವಂತಾಗಿದೆ. ಮಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದಿರುವಂತಹ ನಗರವಾದರೂ ಸ್ಟ್ರೀಟ್ ಲೈಟ್ಗಳನ್ನ ಮಾತ್ರ ಅಳವಡಿಕೆ ಮಾಡಿಲ್ಲ. ಮಂಗಳೂರಿನ ಸಮುದ್ರ ತೀರ, ಧಾರ್ಮಿಕ ಕೇಂದ್ರಗಳು, ಪ್ರವಾಸಿ ತಾಣಗಳು, ಶಿಕ್ಷಣ ಕೇಂದ್ರ, ಉದ್ಯೋಗ ಸೇರಿದಂತೆ ನಾನಾ ಕಾರಣಗಳಿಂದ ಇಲ್ಲಿಗೆ ನಿತ್ಯ ಸಾವಿರಾರು ಜನರು ಬರ್ತಾರೆ. ಆದರೆ ಇಂತಹ ಸ್ಮಾರ್ಟ್ ಸಿಟಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾತ್ರ ಲೈಟ್ಗಳಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿಯೇ ದಾರಿದೀಪದ ವ್ಯವಸ್ಥೆ ಇರುತ್ತೆ. ಅಂತಹದ್ರಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೀದಿ ದೀಪ ಇಲ್ಲ. ಸಂಜೆಯಾಗ್ತಾ ಇದ್ದಂತೆ ನಗರದಲ್ಲಿ ಬೀದಿ ದೀಪ ಇಲ್ಲದ ಕಾರಣ ನಿತ್ಯ ಅಮಾವಾಸ್ಯೆಯಂತೆ ಭಾಸವಾಗ್ತಾ ಇದೆ. ಬುದ್ಧಿವಂತರ ಜಿಲ್ಲೆ ಅಂತ ಕರೆಯುವಂಥ ಈ ದಕ್ಷಿಣ ಕನ್ನಡದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸುರತ್ಕಲ್ಲಿಂದ ಪಂಪೆಲ್ ಮತ್ತು ತೊಕ್ಕೋಟವರೆಗೆ ರಸ್ತೆಯನ್ನು ಮಾಡಿದ್ದಾರೆ. ಅದು ಪಂಪೆಲ್ ಮತ್ತು ತೊಕ್ಕೋಟು ಟೋಲ್ ರಸ್ತೆಯಾಗಿದ್ದು, ಇಲ್ಲಿ ಏನು ಅವ್ಯವಸ್ಥೆ ಏನಾಗಿದೆ ಅಂತ ಹೇಳಿದರೆ, ಸುರತ್ಕಲ್ಲು, ಕೊಟ್ಟಾರ, ಕೂಳೂರು ಮತ್ತು ಕುಂಟಿಕಾನ ಮತ್ತು ಬಿಕರ್ನಗಟ್ಟೆ ಎಂಬಲ್ಲಿ ಫ್ಲೈಓವರ್ಗಳಲ್ಲಿ ಲೈಟ್ ಇಲ್ಲ. ಅದರಲ್ಲಿ ಜಿಲ್ಲಾಧಿಕಾರಿಯವರ ಒಂದು ಮೀಟಿಂಗಲ್ಲಿ, ದಿಶಾ ಮೀಟಿಂಗಲ್ಲಿ ಆದ ಒಂದು ಎಂಥದ್ದು ಪಬ್ಲಿಕ್ ಆಗ್ರಹದ ಮೇಲೆಗೆ ಇಲ್ಲಿ ಕುಂಟಿಕಾನದಲ್ಲಿ ಅರ್ಧವರೆಗೆ ಲೈಟ್ ಹಾಕಿದ್ದಾರೆ, ಅರ್ಧ ಬಿಟ್ಟಿದ್ದಾರೆ. ನಗರದಲ್ಲಿ ಹಾದು ಹೋಗುವಂತಹ ಪ್ರಮುಖ ಹೆದ್ದಾರಿಗಳಾದಂತಹ ಕುಂಟಿಕಾನ, ಕೂಳೂರು, ಸುರತ್ಕಲ್ ಫ್ಲೈಓವರ್ನಲ್ಲಂತೂ ಬೀದಿ ದೀಪ ಕಂಡು ವರ್ಷಗಳೇ ಕಳೆದಿದೆ. ಹಲವಾರು ಬಾರಿ ಈ ಬಗ್ಗೆ ಸಾರ್ವಜನಿಕರು ಅಹವಾಲನ್ನ ಸಲ್ಲಿಸಿದ್ರು ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಸಾರ್ವಜನಿಕರ ದೂರಿನ ಮೇರೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಫೆಬ್ರವರಿ 28ರಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಎಲ್ಲಾ ಫ್ಲೈಓವರ್, ರಾಷ್ಟ್ರೀಯ ಹೆದ್ದಾರಿಗಳಿಗೆ ಬೀದಿ ದೀಪ ಅಳವಡಿಸುವಂತೆ ಆದೇಶ ನೀಡಿದೆ. ಆದರೆ ಆದೇಶ ನೀಡಿ 2 ತಿಂಗಳು ಕಳೆದರೂ ಕೂಡ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಕಿಂಚಿತ್ತೂ ಬೆಲೆ ನೀಡಿಲ್ಲ. ಡಿಸಿ ಸೂಚನೆ ಬಳಿಕ ತೋರ್ಪಡೆಗೆ ಮಂಗಳೂರಿನ ಕುಂಟಿಕಾನದ ಫ್ಲೈಓವರ್ಗೆ ಅರ್ಧದ ತನಕ ಬೀದಿ ದೀಪ ಅಳವಡಿಕೆ ಮಾಡಿ ಇನ್ನುಳಿದ ಅರ್ಧ ಭಾಗವನ್ನ ಖಾಲಿ ಬಿಟ್ಟಿದೆ. ಇನ್ನು ಸುರತ್ಕಲ್ನ ಕೊಳೂರು ಮೇಲ್ಸೇತುವೆಗೆ ಇನ್ನೂ ಬೀದಿ ದೀಪ ಅಳವಡಿಕೆಗೆ ಕಾಲ ಕೂಡ ಬಂದಿಲ್ಲ. ಇನ್ನು ಕೆಲವೆಡೆ ಬೀದಿ ದೀಪಗಳಿದ್ರೂ ಅದು ಉರಿತಾ ಇಲ್ಲ. ಇದರಿಂದ ಪಾದಾಚಾರಿಗಳು ಓಡಾಡಲು ಹಾಗೂ ರಸ್ತೆ ದಾಟಲು ತೊಂದರೆ ಅನುಭವಿಸ್ತಾ ಇದ್ದಾರೆ. ಕೊಟ್ಟಾರ ಮತ್ತು ಸುರತ್ಕಲ್ಲು, ಬಿಕನಗಟ್ಟೆ ಫ್ಲೈಓವರಲ್ಲಿ ಒಂದೇ ಒಂದು ಲೈಟು ಇತ್ತು. ಇದನ್ನು 10 ವರ್ಷದಿಂದ ಈಚೆ ಹಾಕಲಿಲ್ಲ. ಇಲ್ಲಿ ಜನರ ಸಮಸ್ಯೆ ಏನಂದರೆ, ಕತ್ತಲಲ್ಲಿ ಹೋಗುವಾಗ ಅಪಘಾತ ಆಗ್ತದೆ, ಮತ್ತು ಬೀದಿ ನಾಯಿಗಳ ಹಾವಳಿ ಮತ್ತು ಕಳ್ಳಕಾರಕ ಹಾವಳಿ ಇರ್ತದೆ. ಸೊ ಇದಕ್ಕೆ ಈ ನಗರ ವ್ಯಾಪ್ತಿಯ ಒಳಗಿದ್ದಂಥ ಈ ಪ್ರದೇಶಗಳಲ್ಲಿ ಇದನ್ನು ನಗರ ಪಾಲಿಕೆ ಆಗಲಿ, ರಾಷ್ಟ್ರೀಯ ಹೆದ್ದಾರಿ ಯಾರೇ ಆದರೂ ಸರಿಯೇ, ಇದನ್ನು ರಾಷ್ಟ್ರೀಯ ಹೆದ್ದಾರಿಯವರು ಅಥವಾ ಜಿಲ್ಲಾ ಪ್ರಾಧಿಕಾರದ ಜಿಲ್ಲಾಧಿಕಾರಿಯವರು ಇದಕ್ಕೆ ಆರ್ಡರ್ ಕೊಟ್ಟು ತಕ್ಷಣ ಈ ಒಂದು 4 ಫ್ಲೈಓವರ್ಗಳಲ್ಲಿ ವಿದ್ಯುತ್ ದೀಪಗಳ ವ್ಯವಸ್ಥೆ ಮಾಡಬೇಕು. ಒಟ್ಟಾರೆ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೀದಿ ದೀಪ ಅಳವಡಿಸದೆ ನಿರ್ಲಕ್ಷ್ಯ ವಹಿಸ್ತಾ ಇರೋದಕ್ಕೆ ಸಾರ್ವಜನಿಕರ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಿದ್ದಾರೆ. ಈ ಅವ್ಯವಸ್ಥೆ ಕಾರಣದಿಂದಾನೇ ಹೆಚ್ಚಾಗಿ ಅಪಘಾತವಾಗ್ತಾ ಇದೆ. ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತು ಸ್ಟ್ರೀಟ್ ಲೈಟ್ಗಳನ್ನು ಅಳವಡಿಕೆ ಮಾಡಬೇಕಾಗಿದೆ. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.